ನಮಸ್ಕಾರ, ಐ ನ್ಯೂಸ್ಗೆ ಸ್ವಾಗತ. ನಾನು ಅರ್ಚನಾ. ಬಂಜಾರ ಸಮಾಜಕ್ಕೆ ಅನ್ಯಾಯವಾಗ್ತಾ ಇದೆ. 3 ಸಾರಿ ಸಂಸದರಾದರೂ 1 ಸಾರಿನೂ ತಾಂಡಾಗೆ ಬಂದು ಕುಂದು ಕೊರತೆಗಳನ್ನ ಆಲಿಸಿಲ್ಲ. ಆದ್ರೂ ಕೂಡ ಟಿಕೆಟ್ ಅವರಿಗೆ ಕೊಡುತ್ತದೆ. ಯಾಕೆ ಬಿಜೆಪಿ ಪದೇ ಪದೇ ಅದೇ ತಪ್ಪು ಕೆಲಸವನ್ನ ಮಾಡ್ತಾ ಇದೆ? ಈ ಟಿಕೆಟ್ ಬದಲಾವಣೆ ಮಾಡಿ ನಮ್ಮ ಸಮಾಜಕ್ಕೆ ನೀಡದಿದ್ರೆ ಬಿಜೆಪಿಗೆ ತಕ್ಕ ಪಾಠ ಕಲಿಸುತ್ತೇನೆ ಎಂದು ಬಂಜಾರ ಸಮಾಜ ಕೆಂಡಾಮಂಡಲವಾಗಿದೆ. ಲೋಕಸಭಾ ಚುನಾವಣಾ ಸಮೀಪಿಸುತ್ತಿದ್ದಂತೆ ಕರ್ನಾಟಕದಲ್ಲಿ ರಾಜಕೀಯ ಚಿದ್ದಾಚಿದ್ದಿ ಶುರುವಾಗಿದೆ. ಹೌದು, ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಭದ್ರತಾ ನೆಲೆಯಾಗಿತ್ತು. ವಿಜಯಪುರದ ಜನತೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನಿರಂತರವಾಗಿ ಬೆಂಬಲಿಸುತ್ತಾ ಬಂದಿದ್ದಾರೆ. ಕಳೆದ 3 ಅವಧಿಯಲ್ಲಿ ಸಂಸದರಾಗಿದ್ರು, ಯಾವುದೇ ಅಭಿವೃದ್ಧಿ ನಡೆಸದಿದ್ರು ಮೋದಿ ಅವರಿಗಾಗಿ ಜನತೆ ಅವರಿಗೆ ಮತ ಚಲಾಯಿಸಿದ್ದಾರೆ. ಆದರೆ ಈ ಬಾರಿ ಆದರೂ ಅಭ್ಯರ್ಥಿ ಬದಲಾಯಿಸಿ ವಿಜಯಪುರ ಅಭಿವೃದ್ಧಿಗೆ ಪಕ್ಷ ನೆರವಾಗಬೇಕು. ಲೋಕಸಭಾ ಟಿಕೆಟ್ ಬದಲಾವಣೆ ಮಾಡುವಂತೆ ಬಂಜಾರ ಸಮಾಜದ ವತಿಯಿಂದ ಬಿಜೆಪಿ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಬಂಜಾರ ಸಮಾಜದ ಬಾಬು ರಾಜೇಂದ್ರ ನಾಯ್ಕ್ ಅವರಿಗೆ ಟಿಕೆಟ್ ಕೊಡಬೇಕು, ಇಲ್ಲವಾದಲ್ಲಿ ಬಿಜೆಪಿಗೆ ಬಹಿಷ್ಕಾರ ಹಾಕುತ್ತೇವೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಲ ಯಾವುದೇ ಕಂಡೀಷನಲ್ಲಿ ಜಿಗಜಿಣವರಿಗೆ ಟಿಕೆಟ್ ಕೊಡಬಾರ್ದು. ನೀವು ಕೊಟ್ಟಿರಿ, ಇನ್ನಾದರೂ ಬದಲಾವಣೆ ಮಾಡೋಕ್ಕೆ ಚಾನ್ಸ್ ಅದ. ನೀವು ಕೇಂದ್ರ ನಾಯಕರಾಗಲಿ, ರಾಜ್ಯ ನಾಯಕರಾಗಲಿ, ಜಿಲ್ಲಾ ನಾಯಕರಾಗಲಿ ಎಲ್ಲರೂ ಸೇರಿಸಿ ನೀವು ಎಲ್ಲ ಸಮಾಜರನ್ನು ಕೂಡಿಸ್ಕೊಂಡು ನೀವು ಒಂದು ಚಲೋ ನಿರ್ಧಾರ ಮಾಡಿದರೆ ಖಂಡಿತವಾಗ್ಲೂ ಕೂಡ ನೀವು ಬದಲಾವಣೆ ಮಾಡ್ತೀರಿ. ನೀವು ಕಾರ್ಯಕರ್ತರು ಕೂಡ ಹೋಗ್ಬೋದು. ನೀವು ಎಲ್ಲ ಊರಿಗೆ ಹೋಗಿ ಸರ್ವೆ ಮಾಡಿರಿ. ನೀವು ಅವ್ರಿಗೆ ಯಾರೂ ಕೂಡ ಸಪೋರ್ಟಾಗಿ ನಿಲ್ಲಂಗಿಲ್ಲ. ನೀವು ಏನು ಮ್ಯಾಗಿನ ಸರ್ವೆ ಮಾಡಿ ನೀವೆಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸಿಂದ ಅವ್ರಿಗೆ ನೀವು ಟಿಕೆಟನ್ನು ಕೊಡಿಸ್ತಾ ಇದ್ದೀರಿ. ಅದು ಖಂಡಿತವಾಗ್ಲೂ ಹೇಳ್ತೀನಿ, ನಮ್ಮ ನರೇಂದ್ರ ಮೋದಿ ಸರ್ ಅವರಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕಂದ್ರೆ ನೀವು ಕ್ಯಾಂಡಿಡೇಟನ್ನು ಬದಲಾವಣೆ ಮಾಡೇಬೇಕು. ಮಾಡಿದ್ರೆ ಮಾತ್ರ ಬಿಜಾಪುರದಾಗ ನಿಲ್ಲಕ್ಕೆ ಸಾಧ್ಯ ಅದ. ಇಲ್ಲಾಂದ್ರೆ ಎಲ್ಲ ಅಡ್ಜಸ್ಟ್ಮೆಂಟ್ ಆಗಿ ಹೋಗ್ತದೆ ರೀ. ನೀವು ಖಂಡಿತವಾಗ್ಲೂ ನಮ್ಮ ಬಂಜಾರ ಸಮಾಜಕ್ಕೆ ಈ ಸಲ ಟಿಕೆಟ್ ಕೊಡಲೇಬೇಕು. ಇಲ್ಲಾಂದ್ರೆ ನಾವು ಎಲ್ಲರೂ ಬಹಿಷ್ಕಾರ ಆಗ್ತೀವಿ ಅನ್ನೋ ನಿರ್ಧಾರ ಮಾಡಿದ್ದೀವಿ. ಈಗ ಒಂದು ಟಿಕೆಟ್ ಕೊಟ್ಟರಲ್ಲ ಸರ್, ಅದೇ ನಾವು ಬಹಿಷ್ಕಾರ ಆಗ್ತೀವಿ ರೀ. ಏನಾದ್ರೂ ಏನು ಕಾಲ ಮಿಂಚಿಲ್ಲ ರೀ, ಇನ್ನೂ ಟೈಮ್ ಅದ. ಬಿ ಫಾರ್ಮ್ ಕೊಟ್ಟರೆ ಖಂಡಿತವಾಗ್ಲೂ ಕೂಡ ನಮ್ಮ ಬಂಜಾರ ಸಮಾಜದಿಂದ ಬಾಬು ರಾಜೇಂದ್ರನಾಗಲಿ, ಮಹೇಂದ್ರನಾಗಲಿ ಯಾರಾದರೂ ಕೊಡ್ರಿ. ನೀವು ನಿಷ್ಠಾವಂತ ಕಾರ್ಯಕರ್ತರಿಗೆ ಕೊಟ್ಟರೆ ಖಂಡಿತವಾಗ್ಲೂ ನಮ್ಮ ಸಮಾಜಕ್ಕೆ ಕೊಟ್ಟರೆ ಅನುಕೂಲ ಆಗ್ತದೆ. ಈಗ ರಮೇಶ್ ಜಿಗಜಿಣಿಯವ್ರಿಗೆ ಕೊಟ್ಟಿರೋದೊಂದು ವಿರೋಧ ಆಯಿತು, ಅಥವಾ ನಿಮ್ಮ ಸಮಾಜಕ್ಕೆ ಕೊಟ್ಟಿಲ್ಲ ಅನ್ನೋದಕ್ಕೆ ವಿರೋಧ ಆಯಿತು? ಇಲ್ಲ ಸರ್, ನಮ್ಮ ಸಮಾಜಕ್ಕೆ ಕೊಟ್ಟಿಲ್ಲ ಅಂತ ಕೇಸಿ ನಮ್ದು ವಿರೋಧ ಅಲ್ಲ ಸರ್. ಜಿಗಜಿಣಿಯವರು ಕೂಡ ಅವ್ರು ಏನು ಕೆಲಸ ಮಾಡೋದು ಹೇಳ್ರಿ ಸರ್. ನೀವು ಎಲ್ಲ ಬಿಜಾಪುರ ಜಿಲ್ಲಾ ನೀವು ಅಡ್ಡಾಡಿ ಬರ್ರಿ. ನೀವು ಎಲ್ಲ ಊರು ಹಳ್ಳಿ ಸುತ್ತಾಡಿ ಬರ್ರಿ. ನೀವು ಅವ್ರು ಏನು ಕೇಂದ್ರದಿಂದ ಏನು ಫಂಡ್ ತೊಗೊಂಡು ಬಂದಾರೆ. ಇನ್ನೂ ನೋಡಿರಿ, ಈ ಎಲ್ಲ ಜಿಲ್ಲೆಗೆ ನಮ್ಮ ಇದು ಹೊಸ ಟ್ರೈನ್ ಇದು ಮಾಡ್ತಾಯಿದ್ದಾರೆ ಸರ್. ಬಿಜಾಪುರ ಜಿಲ್ಲೆಯವ್ರು ಇನ್ನೂ ಆಗಿಲ್ಲ ರೀ. ಎಲ್ಲಿ ಅದ ರೀ ನಮ್ಮ ಬಿಜಾಪುರ ಏನಾಗಿದೆ ಹೇಳ್ರಿ ಸರ್? ಅಭಿವೃದ್ಧಿ ಕೆಲಸ ಅನ್ನೋದ್ರಿ ಭಾಳಷ್ಟು ತೊಂದರೆ ಅದ ರೀ. ಒಂದೇ ಭಾರತ್ ಟ್ರೈನ್ ನೋಡಿರಿ, ಗುಲ್ಬರ್ಗಾದಿಂದ ಹೋಯ್ತು, ಹುಬ್ಳಿ, ಬೆಳಗಾವಿ, ನಮ್ಮ ಪಕ್ಕದ ಇದು ರಾಜ್ಯ ಆದಂಥ ಸೋಲಾಪುರ. ನಮ್ಮ ಬಿಜಾಪುರ ಇನ್ನೋವರೆಗೂ ಒಂದೇ ಭಾರತ್ ಟ್ರೈನ್ ಇಲ್ಲೇ ಇಲ್ಲ ರೀ. 3 ಸಾರಿ ಆಯ್ಕೆ ಮಾಡಿ ಬಂದಾರೆ ಅವರು, ಆದರೂ ಅಭಿವೃದ್ಧಿ ಆಗಿಲ್ಲ. ಅದೇ ರೀ, 3 ಸಲ ಸರ್ ಬರೀ ಈಗ ಹೆಸರಿಗೆ ಬಂದುಬಿಟ್ರೆ ಆಯ್ತು ರೀ. ಈಗ ಅಲ್ಲಿ ಕ್ವಶನ್ ಕೇಳಿದ್ರೆ ಅವರು ಹಿಸ್ಟ್ರಿ ತೆಗೆದು ನೋಡ್ರಿ, ಅಲ್ಲಿನೂ ಕೂಡ ಅವರು ಆನ್ಸರ್ ಇರೋಂಗಿಲ್ಲ ರೀ ಅವ್ರು. ಹೌದಿಲ್ಲ ಸರ್? ಈಗ ಅವರು ಬಾಬು ರಾಜೇಂದ್ರ ನಾಯ್ಕ್ ಅವ್ರು ಎಜುಕೇಟೆಡ್ ಅದಾರ. ಕೇಳೋದಂತ ಯಾರು ಕ್ವಶನ್ ಕೇಳಿದ್ರೆ ಅವ್ರು ಉತ್ತರ ಕೊಡೋಂಥವ್ರು ಅದಾರ. ಅವ್ರು ಎಲ್ಲರ ಜೊತೆ ಆ್ಯಕ್ಟಿವಿಟೀಸ್ ಇರ್ತಾರೆ. ಅಂಥವ್ರಿಗೆ ಕೊಟ್ಟರೆ ಇವ್ರು ಹಿರಿಯರಾಗಿ ಈಗ ಅವ್ರಿಗೆ ಸಾಕು 2-3 ಸಲ ಮಾಡಿದ್ದಾರೆ. ಈಗ ನಮ್ಮ ಸಮಾಜಕ್ಕೆ ಆದ್ಯತೆ ಕೊಟ್ಟರೆ ಖಂಡಿತವಾಗ್ಲೂ ನಾವೆಲ್ಲರೂ ಅವ್ರ ಜೊತೆ ನಿಲ್ತೀವಿ ಮತ್ತು ನಾವು ಆರಿಸಿ ತರ್ತೀವಿ. ಎಲ್ಲ ಸಮಾಜದ ಇದು ಬೇಡಿಕೆ ಅದ ರೀ. ಸರ್, ಈಗ ಟಿಕೆಟ್ ಚೇಂಜ್ ಆಗಲಿಲ್ಲ ಅಥವಾ ಟಿಕೆಟ್ ಕೊಡಲಿಲ್ಲ ಅಂತಂದ್ರೆ ಮುಂದೆ ಏನು ಮಾಡ್ತೀವಿ? ಮುಂದೆ ಎಲ್ಲ ನಮ್ಮ ಸಮಾಜ ನಿರ್ಧಾರ ಮಾಡ್ತಾರೆ. ಎಲ್ಲರೂ ಹಿರಿಯರು ಸೇರಿಸಿ ನಾವು ಒಂದು ನಿರ್ಧಾರ ಖಂಡಿತವಾಗ್ಲೂ ಈ ಸಲ ಮಾಡ್ತೀವಿ. ನಾವು ಈ ಸಲ ಯಾವುದೇ ಕಾಂಪ್ರಮೈಸ್ ಇಲ್ಲ. ಈ ಸಲ ನಾವು ಮಾಡಿದ್ವಿ. ಯಾಕಂದ್ರೆ ಹಿಂಗೆ ಮಾಡಿ 3 ಸಲ ನಮ್ಮ ಸಮಾಜಕ್ಕೆ ಎಲ್ಲರೂ ಅನ್ಯಾಯ ಮಾಡಿದ್ದಾರೆ ರೀ. ಇನ್ನೂವರೆಗೂ ನಮ್ಮ ಸಮಾಜದಿಂದ ಯಾರೂ ಕೂಡ ಆರ್ಷ್ ಬಂದಿಲ್ಲ. ಇದು ನಮ್ಮ ದುರ್ದೈವ. 4 ಲಕ್ಷ ಜನಸಂಖ್ಯೆ ಇರುವಂಥ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಬಂಜಾರ ಸಮಾಜದಿಂದ ಇಡೀ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆ ಇರುವಂಥ ಜಿಲ್ಲೆಯಲ್ಲಿ ನೀವು ಆರ್ಷ್ ಬರೋಂಗಿಲ್ಲ ಅಂತ ಕೇಸಿ ಎಲ್ಲರೂ ಕೂಡ ಇದು ಕೇಳುವಂಥ ಪ್ರಶ್ನೆ ಇದೆ ರೀ. ನ್ಯಾಯಯುತವಾಗಿ ನಾವು ಕೇಳ್ತಾ ಇದ್ದೀವಿ. ನಮ್ಮ ಸಮಾಜ ಕೊಡ್ತೀವಿ ಅಂತ ಕೇಸಿ ಭಾರತೀಯ ಜನತಾ ಪಾರ್ಟಿಯಿಂದ ಎಲ್ಲರ ನಾಯಕರು ಕೂಡ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಈ ಸಲ ಕೊಟ್ಟಿಲ್ಲ. ಯಾಕೋ ದುರ್ದೈವ. ಅವರೆಲ್ಲ ಅವರಿಗೆ ಕೇಂದ್ರ ಸರ್ಕಾರ ನಾಯಕರಿಗೆ ಇವರು ಯಾವುದೋ ಮಿಸ್ಗೈಡ್ ಕೊಟ್ಟಿರ್ಬೋದು, ತಪ್ಪ ನಿರ್ಧಾರ ಮಾಡಿರ್ಬೋದು. ಏನಾದರೂ ಏನು ಕಾಲ ಮಿಂಚಿಲ್ಲ. ಇನ್ನೂ ಆದರೂ ಕೊಟ್ಟರೆ ಖಂಡಿತವಾಗ್ಲೂ ನಾವು ಬೆಂಬಲಾಗಿ ನಿಲ್ತೇವೆ ಅಂತ ಕೇಸಿ ನಾವು ಹೇಳ್ತೀವಿ ಸರ್. ನಿಮ್ಮ ಹೆಸರು? ಅಪ್ಪು ರಾಠೋಡ್, ಭಾರತೀಯ ಬಂಜಾರ ಸೇನಾ ರಾಜ್ಯಾಧ್ಯಕ್ಷ.